ಇಲ್ಲಿ ಫೋಲ್ಡಿಂಗ್ ಕಾಣುತ್ತೆ. ಇವತ್ತು ನೈಟಿ ಹೇಗೆ ಶಾರ್ಟ್ ಮಾಡಬೇಕು ಅಂತ ತೋರಿಸಾದ್ಮೇಲೆ ಈ ಥರ ಕಾಣ್ತಿದೆ. ಬೇಕಾದರೆ ಗಿಡ್ಡ ಆದ್ರೂ ರಿಮೂವ್ ಮಾಡ್ಕೋಬೋದು. 2 ಥರ ಶಾರ್ಟ್ ಮಾಡ್ಬೋದು. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸ್ಪೂ ಮಧು ಲಾಗ್ಸ್. ಇವತ್ತು ನೈಟಿ ಹೇಗೆ ಶಾರ್ಟ್ ಮಾಡಬೇಕು ಅಂತ ತೋರಿಸ್ತಿದ್ದೀನಿ. 2 ಥರ ಶಾರ್ಟ್ ಮಾಡ್ಬೋದು. ಒಂದು ಕಟ್ ಮಾಡ್ಕೋಬೋದು ಬಾಟಮು, ಇನ್ನೊಂದು ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ಬೋದು. ಯಾವ ಥರ ಮಾಡ್ಬೋದು ಅಂತ ನಾನು 2 ಮೆಥಡಲ್ಲೂ ತೋರಿಸ್ತಿದ್ದೀನಿ. ಪ್ಲೀಸ್ ಕೊನೆವರೆಗೂ ವಿಡಿಯೋ ನೋಡಿ. ಹಾಗೆ ಯಾರು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಕಸ್ಟಮರ್ ಹೇಳಿರೋದು 6 ಇಂಚ್ ಬೇಕು ಅಂತ. 6 ಇಂಚ್ ಬೇಕಾದರೆ 5 ಇಂಚಿಗೆ ಕಟ್ ಮಾಡ್ಕೋಬೇಕು. ಏಕೆಂದರೆ 1 ಇಂಚು ಫೋಲ್ಡಿಂಗಿಗೆ ಹೋಗುತ್ತೆ. ಎಕ್ಸಾಕ್ಟ್ 5 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಫೈವ್ ಇಂಚಿಗೆ ಮಾರ್ಕ್ ಆದಮೇಲೆ ಈ ಥರ ಲೈನ್ ಡ್ರಾ ಮಾಡ್ಕೋಬೇಕು ಸ್ಕೇಲಲ್ಲಿ. ನೀಟಾಗಿ ಫೋಲ್ಡ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ. ಈ ಥರ ಕಟ್ ಮಾಡ್ಕೋಬೇಕು. ನೆಕ್ಸ್ಟ್ ನಾನು ಈ ಥರ ಪಿನ್ ಯೂಸ್ ಮಾಡ್ತಿದ್ದೀನಿ. 2 ಸತಿ 1/2 ಇಂಚಿಗೆ ಫೋಲ್ಡ್ ಮಾಡ್ಕೋಬೇಕು. 1 ಸತಿ 1/2 ಇಂಚ್, ಹಾಗೆ ಇನ್ನೊಂದು ಸತಿ ಈ ಥರ ಫೋಲ್ಡ್ ಮಾಡಿ ಪಿನ್ ಹಾಕ್ಕೊಳ್ಳಿ. ಡೈರೆಕ್ಟ್ ಬೇಕಾದರೂ ಸ್ಟಿಚ್ ಮಾಡ್ಬೋದು. ಯಾರು ಬಿಗಿನರ್ಸ್ ಇದ್ದರೆ ಅವರಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಸೊ ಈ ಥರ ಪಿನ್ ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಳೋದ್ರಿಂದ ಬೇಗನೂ ಆಗುತ್ತೆ, ಹಾಗೆ ನೀಟಾಗೂ ಫಿನಿಶಿಂಗ್ ಬರುತ್ತೆ. 1/2 ಇಂಚಿಗೆ ಒಂದು ಫೋಲ್ಡು, ಇನ್ನೊಂದು 1/2 ಇಂಚಿಗೆ ಇನ್ನೊಂದು ಫೋಲ್ಡು, ಆ ಥರ. ಈ ಥರ ಪಿನ್ ಮಾಡ್ಕೊಳೋದ್ರಿಂದ ಉದ್ದ ಆಗಲ್ಲ ನೈಟಿ, ಹಾಗೆ ಸುಕ್ಕೂ ಬರಲ್ಲ. ಈಗ ಮಿಡ್ ಪಾಯಿಂಟಲ್ಲಿ ಇಲ್ಲಿ ಒಂದು 1/2. ಈ ಥರ ಮಾಡಿಕೊಂಡು ಬೇಕಾದರೆ ಮನೇಲೇ ಕೈಯಲ್ಲಿ ಸ್ಟಿಚ್ ಮಾಡ್ಕೋಬೋದು. ಈ ಥರ ಮಾಡ್ಕೋಬೇಕು. ಇಷ್ಟು ನೀಟಾಗಿ ಆಲ್ರೆಡಿ ಬಂದಿದೆ. ಹಿಂಗೆ ಸ್ಟಿಚಿಂಗ್ ಆದಾಗ ಈ ಥರ ಕೂರುತ್ತೆ. ಇವಾಗ ಇನ್ನೊಂದು ನೈಟಿ ತೊಗೊತಿದ್ದೀನಿ. ಇದನ್ನು ನಾನಿಲ್ಲಿ ಕಟ್ ಮಾಡ್ತಿಲ್ಲ, ಹಾಗೆ ಫೋಲ್ಡ್ ಮಾಡ್ತಿದ್ದೀನಿ. ಇದನ್ನು ಅಷ್ಟೇ 6 ಇಂಚಿಗೆ, ಅದನ್ನ 5 ಇಂಚಿಗೆ ಮಾಡ್ಕೊಂಡಿದ್ದೆ. ಇದನ್ನು 6 ಇಂಚಿಗೆ ಮಾಡ್ಕೋಬೇಕು, ಯಾಕೆಂದರೆ ಇಲ್ಲೇನು ಫೋಲ್ಡಿಂಗ್ ಬರಲ್ಲ. ಹಾಗಾಗಿ ನೆಕ್ಸ್ಟು ಮಾರ್ಕ್ ಮಾಡ್ಕೊಂಡಿರೋದಕ್ಕೆ ಲೈನ್ನ ಡ್ರಾ ಮಾಡ್ಕೊಳ್ಳಿ. ಈ ಥರ ಫೋಲ್ಡ್ ಮಾಡ್ಕೋಬೇಕು. ಈಗೊಂದು ಫೋಲ್ಡು, ಈ ಲೈನ್ ಇರುತ್ತಲ್ಲ ಇಲ್ಲಿಗೆ ಈ ಥರ ಒಂದು ಫೋಲ್ಡ್ ಮಾಡ್ಕೋಬೇಕು. ಈ ಥರ ಆಗಬೇಕು. ಫೋಲ್ಡ್ ಆದಮೇಲೆ ಪಿನ್ ಹಾಕಬೇಕು. ಇಲ್ಲಿಗೊಂದು ಪಿನ್ನು, ಹಾಗೆ ಮಿಡ್ ಪಾಯಿಂಟಿಗೆ ಒಂದು ಪಿನ್ನು, ಸೈಡಿಗೆ ಒಂದು ಪಿನ್, ಹಾಗೆ ಒಳಗೂ ಫೋಲ್ಡ್ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿಗೂ ಮಿಡ್ ಪಾಯಿಂಟಿಗೆ ಹಾಕೋಬೇಕು. ಸ್ಟಿಚ್ ಮಾಡೋದ್ರಲ್ಲೇ ನೋಡಿ ಹೇಗೆ ಕೂತಿದೆ, ಈ ಥರ ಕೂತಿದೆ. ಫೋಲ್ಡಿಂಗ್ ಮಾಡ್ಕೊಂಡಿರೋದನ್ನ ಸ್ಟಿಚ್ ಮಾಡ್ತಿದ್ದೀನಿ. ಈ ಥರ ಇರುತ್ತೆ. ಪಿನ್ ಮಾಡಿರ್ತೀನಲ್ಲ ನೀಟಾಗಿ ಫೋಲ್ಡಿಂಗ್ ಅದೇ ಥರ ಕೂತಿದೆ. ರಫ್ ಸ್ಟಿಚ್ ಹಾಕೋಬೇಕು.
ಫಿನಿಶಿಂಗ್ ಬರುತ್ತೆ. ಇಲ್ಲಿ ಸ್ಟಿಚಿಂಗ್ ಬರುತ್ತೆ, ಇಲ್ಲಿ ಫೋಲ್ಡಿಂಗ್ ಕಾಣುತ್ತೆ. ಈ ಥರ ಮಾಡೋದ್ರಿಂದ ಬೇಕಾದರೆ ಗಿಡ್ಡ ಆದ್ರೂ ರಿಮೂವ್ ಮಾಡ್ಕೋಬೋದು. ನೆಕ್ಸ್ಟು ಕಟ್ ಮಾಡಿ ಫೋಲ್ಡ್ ಮಾಡೋದು. 1/2 ಇಂಚಿಗೆ 1 ಸತಿ ಮತ್ತು 1/2 ಇಂಚಿಗೆ 2 ಸತಿ, ಈ ಥರ 2 ಟೈಮ್ಸ್ ಫೋಲ್ಡ್ ಮಾಡ್ಕೋಬೇಕು. ನೋಡಿ, ಇಲ್ಲಿ ಪಿನ್ ಹಾಕ್ಕೊಂಡಿರ್ತೀವಲ್ಲ, ಇದು ನೀವು ಪುಲ್ ಮಾಡಿದರೆ ಸಾಕು, ಈ ಥರ ನೀಟಾಗಿ ಆಗುತ್ತೆ. ಹಾಗಾಗಿನೇ ಪಿನ್ ಯೂಸ್ ಮಾಡಬೇಕು. ಪಿನ್ ಮಾಡ್ಕೊಂಡಿರೋದ್ರಿಂದ ಜಸ್ಟ್ ಹಿಂಗೆ ಪುಲ್ ಮಾಡಿದ್ರೇ ಸಾಕು, ಈ ಥರ ನೀಟಾಗಿ ಕೂತ್ಕೊಳುತ್ತೆ. ಆಲ್ರೆಡಿ ಸ್ಟಿಚಿಂಗ್ ಗೊತ್ತಿದ್ರೆ ಈ ಥರ ಏನು ಪಿನ್ ಹಾಕೋ ನೆಸೆಸಿಟಿ ಇರಲ್ಲ, ಹಾಗೆ ಬೇಕಾದರೂ ಸ್ಟಿಚ್ ಮಾಡ್ಕೋಬೋದು. ಸ್ಟಿಚ್ ಆದಮೇಲೆ ಈ ಥರ ಕಾಣುತ್ತೆ. ಇದು ಚೆನ್ನಾಗಿರುತ್ತೆ, ಅದು ಚೆನ್ನಾಗಿರುತ್ತೆ. ಅದಕ್ಕೆ ಕಂಪೇರ್ ಮಾಡಿದರೆ ನನಗೆ ಈ ಥರ ಮಾಡೋದೇ ಚೆನ್ನಾಗಿ ಅನಿಸುತ್ತೆ ನೋಡೋಕ್ಕೆ. 2 ಸ್ಟಿಚಿಂಗ್ ಆಗಿದೆ. ಸ್ಟಿಚಿಂಗ್ ಆದಮೇಲೆ ಈ ಥರ ಕಾಣ್ತಿದೆ. ಇಷ್ಟು ನೀಟ್ ಫಿನಿಶಿಂಗ್ ಬಂದಿದೆ ನೋಡಿ ಬಾಟಮಲ್ಲಿ. ಇದು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿರೋದು, ಈ ಥರ ಬರುತ್ತೆ. ಇನ್ನೊಂದು ಕಟ್ ಮಾಡಿ ಸ್ಟಿಚ್ ಮಾಡಿರೋದು, ಇದೂ ಅಷ್ಟೇ ಈ ಥರ ಕಾಣ್ತಿದೆ. ಸ್ವಲ್ಪನೂ ಸುತ್ತ ಬರಲ್ಲ. 2 ಥರ ಬೇಕಾದರೂ ಮಾಡ್ಬೋದು. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.